ಲೇ ಶಿವ್ಯ ನೀನು ಹಾಕೋಲೆ ಬಡ ಬಡ ನೋಡ್ಕೊಂತ ನಿಂತು ಬಿಟ್ಟಿ ಅಲ್ಲಿ ಅವ ಬಣ್ಣ ಅಂದ್ರ ಎಲ್ಲ ಕಸ್ಬೋತಾನ್ಲೇ ನಮ್ಮನ್ನ. ಇಲ್ಲಲೇ ನಾ ಅವ್ರು ಬರೋದು ನೋಡಾಕತ್ತೇನಿ, ನೀವು ಹಾಕೋರಿ ಬಡ ಬಡ ಹಾಕೊಂಡು ಇಟ್ಕೋರ್ಲಿ. ಲೇ ಕೀರ್ತಿ ನೀನು ಬಾಲೆ, ನೀನು ಹಾಕೋ ಬಾ, ನೀನು ನೋಡ್ಕೊಂತ ನಿಂತು ಬಿಟ್ಟಿ ಅಲ್ಲೇ ನಾವು ಅಷ್ಟು ಹಾಕೋಬೇಕನ್ಲೇ ಮಾತ್ರ ಆಗೋದಿಲ್ಲ. ಬಾಲೆ ನೀನು ಬಾ ತರ್ಲೆ, ಅಲ್ಲಿ ಯಾರ ಬರಾತಾರ ಅಂತ ನಾನು ನೋಡಾಕತ್ತೇನಿ. ಹಾಕೋರಿ ನೀವು ಬಡ ಬಡ ಹೊಡಿದಾಗ ಹಾಕೋರಿ. ಲೇ ಕೀರ್ತಿ ಎಷ್ಟು ಮಂದಿ ನೋಡ್ಕೊಂತ ನಿಂದಿರ್ತಾರಲ್ಲ ಅವ್ರನ್ನ, ಯಾರ ಬಂದ್ಗಿಂದಾರ ಅಂತಂದ ಬರಲಿ ಹಾಕೋ ಬರ್ರಿ ನೀವು. ನೋಡ್ಲಿ ಯಾರು ಬಂದ್ರಂದ್ರೆ ಈ ಕಾಯಿನೂ ಸಿಗೋದಿಲ್ಲ, ಹೊಳ್ಳಿ ನಾವು ಸಿಕ್ಕಾಕೋತೇವಿ ಬರಲಿ. ಯಪ್ಪ ನಂಗೆ ಎದ್ರಕ್ಕೆ ಬರಾಕತ್ತೈತ್ಲೆಪ್ಪ ಈ ಕಾಯಿ ಹಾಕೊಂಡು ಹೋಗಕ್ಕೆ. ಅವ ನಮ್ಮ ಅಪ್ಪನ ಮುಂದೆ ಹೇಳಿಗಿಳಿದ್ರೆ ಏನು ಮಾಡ್ಲಿವಿಲ್ಲನ. ಲೇ ಶಿವ್ಯ ನಿನ್ನೇನು ನಾವು ನಿನ್ನ ಕರ್ಕೊಂಡು ಹೋಗಿದ್ವಿ ಇಲ್ಲೇ, ನಾವು ಕೊಟ್ಟವಿ ಇಲ್ಲೇ ಹಾಕೊಂಬಂದ ಬಾಲೆ ದಿನ ಅನ್ಕೊ ನಾವು ಆಟ ಹಾಕೋದು, ನಾವು ಗಿಡ ಹರಿದು ಎತ್ತೋದು ಹರಿದು ಹೋಗಿತ್ಲೆ. ಶಿವ ಸೊಳೆ ಮಗನ ನೀ ಏನು ಕಾಯಿ ಹರಿದು ಇಲ್ಲೇ. ಲೇ ಬಾರ್ಲಿ ಕಾವಿ ಹಾಕೋ ಬಾ, ಹೊತ್ತಕತಿ ಯಾರ ಬಂದ್ಗಿಂದಾರ. ಇರ್ಲೇ ಬಂದೆ, ಅಲ್ಲಿ ಯಾರ ತಂತಿ ಬೇಲಿ ಅಂತಲೇ ಎಮ್ಮೆ ಹೊಡ್ಕೊಂಡು ಬರಾಕತ್ತಾರ. ಈ ಕಾಯಿ ಇಲ್ಲೇ ಇದ್ರೆ ಇರುವಲ್ವಕ್ಕ, ಬರ್ರಿ ಬಿಟ್ಟು ಓಡಿ ಹೋಗೋಣ. ಲೇ ಆ ಉಪ್ಪು ಖಾರದ ಗಂಟು ಮತ್ತು ತಂದಿರನೇ ಇಲ್ಲ, ನನ್ನ ಕಿಶದಾಗ ಐತದ, ನೀವು ಹಾಕೋರಿ ಬಡ ಬಡ. ಅಲ್ಲಿ ಇದಕ್ಕೂ ಬಿರಪ್ಪಜನ್ ಗುಡಿ ಕಟ್ಟಿಗೆ ಹೋಗೋಣ್ರಿ, ಹೋಗಿ ಒಡದ ಉಪ್ಪು ಖಾರ ಹಾಕೊಂಡ ತಿನ್ನೋಣ್ರಂತ. ಲೇ ಬರ್ಲಿ ಹೋಗೋಣ ಬರ್ಲಿ, ಕಾಯಿ ಭಾಳ ಅಕ್ಕವು ನಮ್ಗೆ ಅಷ್ಟ್ರಿಗೆ ಅಷ್ಟು ಒಯ್ಯೋದು ಆಗೋದಿಲ್ಲ. ಬರ್ರಿ ನಾವು ನಿನ್ನ ಓದೋದು ಕಾಯಿನ ಸಾಕು ತೊಗೊಂಡು ಹೋಗೋಣ್ರಿ. ಲೇ ಶಿವ್ಯ ನಾವು ಮೊನ್ನೆ ಇದ್ರಾಗಲೇ ಅಕ್ಟೋಬರ್ ಸೂಟ್ಯಾಗ ಅವರು ಹೊಲದಾಗ ಕಲ್ಲಂಗಡಿ ಕಾಯಿ ಕದ್ದಿದ್ವಿ ಅಲ್ಲಿ. ನಮ್ಮ ಕಾಕನ ಮುಂದೆ ಹೇಳಿದ್ಬಿಟ್ಟಿದ್ಲೆಪ್ಪ, ನಮ್ಮ ಕಾಕ ಒಂದು ಚಲೋದೊಂದು ಹಸೆ ಮೆಣಸಿನ್ಕಾಯಿ ಗಿಡ ತಗೊಂಡು ಕೈಗೆ ಬಾರ್ ಬೀಳೋಂಗೆ ಹೊಡೆದಿದ್ದ. ಬ್ಯಾಡ ಹೋಗುನ್ ಬರ್ರಿ. ಅಲ್ಲ ಬರೀ ಮಾತಾ ಹೇಳ್ತಿರಲ್ಲ, ಬಂದಿರಿ ಧೈರ್ಯ ಮಾಡಿ ಗಿಡಕ್ಕೆ ಬಂದಿರಿ, ಕಾಯಿ ಉದುರಿಸಿರ ಹಾಕೊಳ್ಳೋದು ಎಷ್ಟೊತ್ತಕ್ಕತಿ ನಿಮಗೆ. ಈ ಕಾಯಿ ಹಾಕೊಳ್ಳೋ ಸಲುವಾಗಿ ಬಡಾಡತ್ತಿರಲ್ಲ, ಅರಸ್ರಿ ಬಡ ಬಡ. ಅಲ್ಲೆಲ್ಲೇ ಮಾವಿನಕಾಯಿ ಕಳವು ಮಾಡಕ್ಕೆ ಬಂದಾರನ ಇವ್ರು. ತಡಿ ನಾನು ಯಾರು ನೋಡೇ ಇಲ್ಲಿ ಇವ್ರನ್ನ ಮಾಡ್ತೇನೆ, ಸೊಳೆ ಮಕ್ಕಳನ್ನ ಸುದ್ದಾಗೆ ಮಾಡ್ತೇನೆ. ತುಸಕಾಯಿ ಹರಿದಾರ, ಒಂದು ಎರಡು ಗಿಡ ತುಂಬ ಕಾಯಿ ಇತ್ತು, ಎಲ್ಲನೂ ಉದುರಿಸ್ಬಿಟ್ಟಾರ. ಸೊಳೆ ಮಕ್ಕಳು ಗಂಟು ಬಿದ್ದು ಬಿಟ್ಟಾರ. ತಡಿ ಮಾಡ್ತಾನೆ ಇವ್ರು. ಏನಲ್ಲೇ ಸೊಳೆ ಮಕ್ಕಳ ಒಂದು ಎರಡು ತುಸಕಾಯಿ ಹರಿದಿರ, ಒಂದು ಚೀಲಕಾಯಿ ಅಕ್ಕಾವು ಹಿಡ್ಕೊ. ಅಯ್ಯಯ್ಯೋ ಸಿದ್ದಪ್ಪ ಕಾಕ ಬಂದ ಬಿಟ್ಟ, ಇವ್ರು ಹೇಳಿ ನಾನು ಏನು ಲೇವು ಚುಡುಗಳು ನಿಮ್ಮ ಬಂದ ಬಿಟ್ಟ. ಬಡ ಬಡ ಹಾಕೋರಿ ಅಂದ್ರೆ ಹಾಕೋಲಿಲ್ಲ. ಹೂವ ಅಪ್ಪ ಕಾಕ ಇನ್ನೊಂದು ನಿಮ್ಮ ಗಿಡ ಸನೇಕ ಬರೋದಿಲ್ಲಪ್ಪ. ಯಪ್ಪ ನಮ್ಮ ಮನ್ಯಾಗ ಹೇಳಕ್ ಹೋಗ್ಬೇಡ, ಬಡಿತಾರ ಹೋಗ್ಬೇಡ. ನಾವು ಹರಿದದು ಅಷ್ಟು ಕಾಯಿ ಎಲ್ಲ ನಿನಗೆ ಕೊಟ್ಟು ಹೋಗ್ತೇವಿ, ಆರಿಸಿ ಕೊಟ್ಟು ಹೋಗ್ತೇವಿ, ತಗೋ. ದೊಡ್ಡಪ್ಪ ತಿನ್ನಾಕ ನಮಗೆ ಒಂದೊಂದು ಕಾಯಿ ಕೊಟ್ಟು ಸಾಕ ನೀವು. ಇಲ್ಲ ನಿಮಗೆ ಬೇಷಂಗ ಕಡ್ದು ಬಿಡ್ಬೇಕಾಗಿತ್ತು. ತಡಿ ನಿಮ್ಮ ಲಟ್ಟೇಸೇ ಬಿಡ್ತಾನೆ ನಿಮ್ಮನ್ನು. ಸಾಲು ಸೂಟಿ ಕೊಟ್ರೆ ಸಾಕು, ಗಿಡ ಮಂಗ್ಯ ನಂಗೆ ಜಿಕ್ಕೊಂತ ಅಡ್ಡಾಡಕತ್ತ ಬಿಟ್ರೆ ನೀವು ನಿಮ್ಮನ್ನು ಬೇಷಂಗೆ ಲಟ್ಟಿಸ್ಬೇಕಾಗೈತೆ. ದೊಡ್ಡಪ್ಪ ಇನ್ನೊಮ್ಮೆ ಬರೋಂಗಿಲ್ಲ, ಇದೊಂದು ಸಲ ಬಿಟ್ಬೇಡ ದೊಡ್ಡಪ್ಪ. ಈ ಕಾಯಿ ಮೊದಲೇ ಬಿದ್ದಿದ್ವು, ಯಾವಾರ ಮಂಗ್ಯ ಬಂದಿದ್ವು ಏನು ಮಾಡಿದ್ವು, ಉದುರಿಸಿದ್ವು, ಹಾಕೊಳಕತ್ತಿದ್ವಿ ನಾವು. ನಮ್ಗೆ ಯಾರಿಗೆ ಗಿಡ ಹತ್ತಕ್ಕೆ ಬರೋಂಗಿಲ್ಲ, ನಾವು ಗಿಡ ಹತ್ತಿ ಉದುರಿಸಿಲ್ಲ ಇವನ್ನ. ಮೊದಲೇ ಬಿದ್ದಿದ್ದೀವು, ಯಾವ ದನಕ ಆಗ್ಬೋದು ಗಿಡಕ್ಕೆ ಇದನ್ನು ಮಾಡಿರ್ಬೇಕು, ಬಿದ್ದಾವು. ಯವ್ವ ನಮ್ಮವ್ವ ಸೊಂತಿ ಬೀಜ ಹಿಟ್ಟನಾದ ಸೊಂತಿ ಬೀಜ ಮಾಡಂತ ಹೇಳಿದ್ಲು. ಈಗ ನಮ್ಮವ್ವಾಗ ಏನಾರ ಗೊತ್ತಾತಂದ್ರೆ ಯವ್ವ ನನ್ನ ಇಷ್ಟ ಕಟ್ಟದ ಬಿಡ್ತಾಳವ. ಯವ್ವ ನಾವು ಒಲಿವ ಅವಕ್ಕೆ ನಮ್ಮ ದೊಡ್ಡಪ್ಪ ಯಾಕೆ ಏನು ಒಲಿವಿ ನೀನ ತಗೋರಪ್ಪ, ಇವು ನಮ್ಮನ್ನ ಅಷ್ಟ ಬಿಟ್ಬಿಡು, ನಾವು ಮನೆಗೆ ನಮ್ಮ ಅವನು ಹೊಲಕ್ಕುಗಾಳೆ ನನಗೆ ಹೊರೆ ಹೇಳಿ ಹೋಗಿದ್ಲು, ನಾನು ಹೊರೆನ ಮಾಡಿಲ್ಲ. ಇಲ್ಲಿ ತಡಿ, ನಿಮಗೆ ಬೀಕ್ರಿ ಇಲ್ಲಂಗಾಗೈತಿ. ನಿಮ್ಗೆ ಯಾರ್ದು ಹೆದರಿಕಿಲ್ಲ, ಒಂದಲ್ಲ ಎರಡಲ್ಲ ಇಷ್ಟು ಕಾಯಿ ಕೆಡವಿರಿ ನೋಡಿ ಇವನ್ನ. ಬರ್ತಿರನ ಇನ್ನೊಮ್ಮೆ ಇತ್ತಾಗ ಗಿಡ ಕಡೆ ಬರ್ತಿರನ. ಇಲ್ಲ ಮಂಗ್ಯ ಸೋಳೆ ಮಾತ್ರ ನಿಮಗೆ ಅರು ಆಗೋದಿಲ್ಲ. ಇಷ್ಟ ಕಾಯಿ ಹರಿದ ಒಂದು ಎರಡು ನೀವು ಹರಿದಿರ ಇವನು ಇಷ್ಟ ಕೊಡೋ ಒಂದು ಚೀಲ ಕಾಯಿ ಅಕ್ಕ. ಇವ ನಿಮಗಾಗಲೇ ಗಿಡ ಹಚ್ಚೇನ ಸೋಳೆ ಮಕ್ಕಳ. ಇವನು ಇಷ್ಟು ವರ್ಷಗಟ್ಲೆ ಬೆಳೆಸಿ ಈಗ ಕಾಯಿ ಆಗ್ಯಾವ, ಹರ್ಕೊಂಡು ಹೋಗಕ್ಕೆ ಬಂದಾರ ಸೋಳೆ ಮಕ್ಕಳ. ಗಿಡ ಹಚ್ಚಿ ನೀರು ಹಾಕಿ ಬೆಳೆಸ್ಯಾರ ನೋಡು ಸೋಳೆ ಮಕ್ಕಳು. ಯಾಕಲೇ ಬಸ್ಯ ನಿಮ್ಮ ಕಾಕನ ಮುಂದೆ ಹೇಳ್ತಾನೆ ತಡಿಲೆ ಮಗನ, ನಿಮ್ಮನ್ನು ತೂಗ ಗಟ್ಟಿಸ್ತಾನೆ. ಹಗ್ಗ ತೊಗೊಂಡು ನಿಮ್ಮನ್ನು ತೂಗ ಗಟ್ಟಿನ ಅಂದ್ರೆ ಬುದ್ಧಿ ಬರ್ತೈತೆ ನಿಮಗೆ. ಇನ್ನಮ್ಮಿಂದ ಈಗ ಈ ಕೆಲಸ ಮಾಡೋದಿಲ್ಲ ನೀವು. ಕಾಕ ಹೇಳಕ್ಕೆ ಹೋಗ್ಬೇಡ, ನಮ್ಮ ಕಾಕನ ಮುಂದೆ ಹೇಳಿದೆ ಅಂದ್ರೆ ಬಡಿತಾನಪ್ಪ, ಹೇಳಕ್ಕೆ ಹೋಗ್ಬೇಡ. ಮತ್ತು ಅಷ್ಟು ಇದೆ ಹೆದರಿಕಿದ್ದಾರ ಸೋಳೆ ಮಕ್ಕಳ. ಎದಕ್ಕೆ ಬಂದಿರಲೇ ಇಲ್ಲೇ ಗಿಡಕ್ಕೆ? ಈ ಪವ್ಯನ ಅಲಾದಿ ಒಂದು ಆಳು ನೋಡ್ಕೊಂತ ನಿಂದ್ರಕ ಹಚ್ಚೇವಿ. ಒಂದು ಈಟ್ರ ನೋಡ್ಯಾನ ಇವ. ಈಗ ತಾನು ಸಿಗುದಲ್ದ ಎಲ್ಲಾರನ್ನೂ ಸಿಗಿಸಿ ಕುಂತ ಪವ್ಯ ಬಾರ್ಲ ಬಾಡ್ಯ ಕಟ್ ಹೋಗಿಂದ ನಿನ್ನ ಕಟ್ಟಿತೇವೆ. ಇನ್ನೊಮ್ಮೆ ಅವನ್ನ ಎದಕ್ಕೂ ಕರ್ಕೊಂಡು ಬರಬೇಡ ಬಸ್ಯಾ ನೀನು. ಈ ಕಾವಿ ಎತ್ತಾಗ ನೋಡ್ಕೊಂತ ನಿಂತ ನೋಡಿ, ಕಿವುಡು ಸೊಳ್ಳಿ ಅಂತಾಕೆ ಕುಡ್ಕಾವಿ ನೋಡಕ್ಕೆ ಹಚ್ಚಾರ ಇವರು. ಕುಡ್ಕಾವಿ ಒಂದೀಟು ಹತ್ತಿತ್ತು ನೋಡಿಲಿಕ್ಕೆ, ಎತ್ತಾಗ ನೋಡ್ಕೊಂತ ನಿಂತಿತ್ತು. ನಾ ತೆರಬಾಯಿ ನಂಗೆ ಬಾಯಿ ತಗೊಂಡು ಈಗ ನಮ್ಮನ್ನೆಲ್ಲಾರನ್ನೂ ಸಿಗಿಸಿ ನಿಂತು ಕುಡ್ಕಾವಿ.
ದೊಡ್ಡಪ್ಪ ಇವುಷ್ಟು ಕಾಯಿ ಆರಿಸಿ ಕೊಡ್ತೇವೆ ನಿನಗೆ, ನೀ ಚೀಲ ತುಂಬ್ಕೊಂಡು ಮನೆಗೆ ಹೋಗು. ನಿನಗೆ ಕೊಡ್ಬೇಕನ್ಸಿದ್ರೆ ನಮ್ಗೆ ತಿನ್ನಾಕ 4 ಕಾಯಿ ಕೊಡಪ್ಪ, ಇಲ್ಲಿರ ನಮ್ಮನ್ನು ಬಿಟ್ಬಿಡು. ಮನ್ಯಾಗ ನಮ್ಮಪ್ಪ ನಮ್ಮ ಅವನ ಮುಂದೆ ಅದು ಹೇಳೋಕೆ ಹೋಗ್ಬೇಡ, ಬಡಿತಾರ ಕಾಕ. ದೊಡ್ಡಪ್ಪ ಇನ್ನೊಮ್ಮೆ ನಿಮ್ಮ ಗಿಡ ಸನೇಕ ಬರೋದಿಲ್ಲ, ನಾವು ಗಿಡಕ್ಕೆ ಹತ್ತಿ ಕಾಯಿ ಪಾಯಿ ಹರಿದಿಲ್ಲ, ಇದೊಂದ್ಸಲ ಬಿಟ್ಬಿಡು ದೊಡ್ಡಪ್ಪ. ಹೌದು ದೊಡ್ಡಪ್ಪ, ನಿನ್ನ ಕೈ ಮುಗಿತೀನೋ ಯಪ್ಪ ಮಾರಾಯ, ಇನ್ನೊಮ್ಮೆ ನಿಮ್ಮ ಗಿಡ ಸನೇಕ ಬರೋದಿಲ್ಲ ಮಾರಾಯ, ಹೊಡಿಬೇಡ ಮಾರಾಯ, ಮನ್ಯಾಗ ಹೇಳೋಕೆ ಹೋಗ್ಬೇಡ ಮಾರಾಯ. ದಡಪ್ಪ ನಮಗೆ ನಿಮ್ಮ ಗಿಡ ಅಂತ ಗೊತ್ತಿದ್ದಿದ್ದಿಲ್ಲ, ಹಂಗ ಬರೋ ಹಂಗ ಬಂದಿವಪ್ಪ ದಡಪ್ಪ, ನಾ ಬಿಡು. ಅಂದ್ರೆ ಬೇರೆ ಯಾರ್ದಾರ ಆಗಿದ್ರೆ ಹರ್ಕೊಂಡು ಹೋಗಿದ್ರನ ಸೊಳ್ಳೆ ಮಕ್ಕಳ? ಯಪ್ಪ ಇನ್ನೊಮ್ಮೆ ಯಾರ ಗಿಡಕ್ಕೂ ಬರೋದಿಲ್ಲ ತಗೋಣ. ಅಲ್ಲವ, ನೀವು ಹೆಣ್ಮಕ್ಳು ಬಂದಿರಲ್ಲ, ನಿಮಗೆ ಗೊತ್ತಾಗೋದಲ್ಲ ಮನ್ಯಾಗ ಏನು ಉದ್ಯೋಗ ಬಗಸಿ ಇಲ್ಲ ನಿಮ್ಗೆ. ನಿಮ್ಮ ಮಗುಗಳು ಏನು ಹೊರೆ ಮಾಡಕ್ಕೆ ಹಚ್ಚೋದಿಲ್ಲ ನಿಮಗೆ, ಸಣ್ಣಾರ ನೀವು. ಈ ಹುಡುಗರು ಕೂಡ ನೀವು ಜತ್ತಾಗಿ ಬಂದಿರಲ್ವ, ನೀವೇನು ಗಣ ಮಕ್ಕಳನ? ಯಪ್ಪ ದೊಡ್ಡಪ್ಪ ಇದೊಂದ್ಸಲ ಆಗೈತಿ ತಗೋರಿಯಪ್ಪ, ನಾವು ಇನ್ನೇನು ಕಾಯಿ ಕಳು ಮಾಡಕ್ಕೆ ಬರೋದಿಲ್ಲ, ಬಿಟ್ಬಿಡು ನಮ್ಮನ್ನ. ನಾವಲ್ಲ, ಈ ಬಸ್ಯಾನ ಅದ ನೋಡಿ, ಬಸ್ಯಾನ ನಮ್ಗೆ ಹೇಳಿ ಆಸೆ ತೋರಿಸಿ ಕರ್ಕೊಂಬಂದಾವ, ನಮ್ಗೆ ಗೊತ್ತಾ ಇದ್ದಿದ್ದಿಲ್ಲ ನಾವು ಇಲ್ಲಿ ಮಾವಿನಕಾಯಿ ಕದ್ಯಾಕೆ ಹೋಗ್ಬೇಕನ್ನೋದು. ಈಗ ಎಲ್ಲರೂ ಕೂಡಿ ನನ್ನ ಹೆಸರು ಹೇಳಕತ್ತಾರ, ನನ್ನ ಬಂದಿರ್ನ ಯಾಕ ಸಿಗ್ಲಿಲ್ಲ ಅಂದ್ರೆ ಅಷ್ಟೋರು ಕೂಡಿ ತಿಂತಿದ್ರು ನೀನು, ಈಗ ನನ್ನ ಹೆಸರು ಹೇಳಕತ್ತಾರನ. ಹೌದು ದೊಡ್ಡಪ್ಪ, ಬಿಟ್ಬಿಡು. ಏನಿಲ್ಲ, ಅಷ್ಟೂರು ಕೂಡಿ ಅವನ ಕಾಯಿ ದುಂಡ್ಗೆ ಹಾಕ್ರಿ, ಅವನ ಆರಿಸ್ರಿ. ಒಂದು ಚೀಲ ಕೊಡ್ತೇನೆ ನಿಮಗೆ, ಗೊಬ್ಬರ ಚೀಲದಾಗ ತುಂಬ್ರಿ. ನಡೀರಿ ಅವ್ನು ನಮ್ಮ ಮನೆ ಮಟ ಹೊತ್ಕೊಂಡು ನಡ್ರಿ ಅವನ್ನ. ಅಯ್ಯೋ ದಡಪ್ಪ, ಇವು ನಮಗೆ ಹೊತ್ಕೊಂಡು ಹೋಗಕ್ಕೆ ಬರೋದಿಲ್ಲಪ್ಪ ಯಪ್ಪ, ವಜ್ಜದಾವು. ನಾವು ಇಲ್ಲೇ ಆರಿಸಿ ಕೊಡ್ತೇವೆ ತಗೋ ನಿನಗೆ. ಮತ್ತೆ ನಾವು ಹೊತ್ಕೊಂಡು ಹೋಗೋದು ಓನ್ಯಾಗ ನಮ್ಮ ಅಜ್ಜ ನಮ್ಮ ಅಪ್ಪ ನೋಡಿದ್ರೆ ಅಂದ್ರೆ ಕಟ್ಟಿತಾರ ನಮ್ಮನ್ನು. ಯಾವ ಕಾಳ ಸೊಳ್ಳೆ ಮಕ್ಕಳ, ನಿಮಗೆ ಬುದ್ಧಿ ಬರ್ಬೇಕು. ಅಯ್ಯ ದಡಪ್ಪ, ನೋಡಲ್ಲಿ ನಿನ್ನ ಯಾರ ಕರ್ಯಾಕತ್ತಾರಲ್ದು, ದಾರ್ಯಾಗ ಬೈಕ್ ತರವಿ ನಿಂತಾರ ನೋಡು ಒಂದಿಬ್ರು, ನಿನ್ನ ಯಾರ ಕರ್ಯಾಕತ್ತಾರಲ್ಲ. ಕರಿಲಾಳ ಅವ್ರು ಬೇಕಂದ್ರೆ ಇಲ್ಲೇ ಬರ್ತಾರ ಅವರು. ನನಗೆ ಹಂಗೆ ಹೇಳಿ ಕಳಿಸಿ ನೀವು ತಪ್ಪಿಸ್ಕೊಂಡು ಓಡಿ ಹೋಗಾರನ. ನಾವು ಆರಿಸಿ ಇಲ್ಲೇ ಗಿಡಕ್ಕೆ ಗುಂಪಿ ಹಾಕ್ತೇವೆ ದಡಪ್ಪ, ನೀವು ಹೋಗು ಚೀಲ ತರೋಗು, ಬುಟ್ಟಿನ ಚೀಲನ ತರೋಗು. ಹೌದಪ್ಪ, ನಾವು ಹೇಳೋದು ಕರೆ ಐತಿ, ನಾವು ಎಲ್ಲಿ ಹೋಗೋದಿಲ್ಲ, ಹೋಗು. ನಿನ್ನ ಕಾಯಿ ಆರಿಸಿ ನಿನಗೆ ಕೊಟ್ಟು ಹೋಗ್ತೇವೆ, ನಾವು ತೊಗೊಂಡು ಹೋಗೋದಿಲ್ಲ. ಈಗ ಬರಲೇ ಬಿಡ ಆರಿಸಿರ್ಲಿ, ಅವನು ಎಲ್ಲರೂ ಕೂಡಿ ದುಂಡುಕ್ ಮಾಡಿ ಆರಿಸಿ ಹೋಗುನ್ ಬರ್ರಿ. ಯಾರು ಬಿಡುವಾರ ನಿಮ್ಮನ್ನು ಇವತ್ತು? ಇವನು ಓಸು ಕಾಯಿ ಆರಿಸಿ ಕೊಡಬೇಕಾ? ನನಗೆ ಆರಿಸಿ ಕೊಟ್ಟು ನನಗೆ ಜೀಲ ತುಂಬ ಕೊಟ್ಟರೆ ಬಿಡ್ತೇನೆ ನಿಮ್ಮನ್ನ, ಇಲ್ಲೇ ಬಿಡೋದನ್ನ ಇಲ್ಲಿ ನಿಮ್ಮನ್ನು.